ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯಾಗಿದೆ ಚಾಮರಾಜನಗರ ಕ್ಷೇತ್ರ. ಶಾಸಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಟಾಸ್ಕ್ ಬೆನ್ನಲ್ಲೇ ಶಾಸಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲ್ಲಿಸೋದಕ್ಕೆ ಶಾಸಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬೋಸ್ ಪರ ಮತ ಶಿಕಾರಿಯನ್ನ ಶಾಸಕರು ಮಾಡ್ತಾ ಇದ್ದಾರೆ. ತಾವೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಶಾಸಕರು ಕ್ಷೇತ್ರದಾದ್ಯಂತ ರೌಂಡ್ಸ್ ಹಾಕ್ತಾ ಇದ್ದಾರೆ. ಚಾಮರಾಜನಗರ ಕ್ಷೇತ್ರವನ್ನ ಶತಾಯ ಗತಾಯ ಗೆಲ್ಲಬೇಕು ಅಂತ ಹೇಳಿ ಸಿಎಂ ಇಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಲಿನ ಶಾಸಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸುನಿಲ್ ಬೋಸ್ ಅವರನ್ನ ಗೆಲ್ಲಿಸ್ಕೊಂಡು ಬರ್ಬೇಕಂತ ಸೂಚನೆ ಕೊಟ್ಟಿರೋದ್ರಿಂದ ಈ ಸಿಎಂ ಸೂಚನೆ ಬೆನ್ನಲ್ಲೇ ತಾವೇ ಅಭ್ಯರ್ಥಿ, ತಾವೇ ಕಣದಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಅಲ್ಲಿನ ಶಾಸಕರು ಸುನಿಲ್ ಬೋಸ್ ಪರ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಲರಾಜ್ ಪರವಾಗಿ ಒಂದ್ ಕಡೆ ಬಿಜೆಪಿ ಅವರು ಪ್ರತಿಷ್ಠೆಯಾಗಿ ತಗೊಂಡು ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಿಎಂ ಚಾಮರಾಜನಗರ ಗೆಲ್ಲೋದಕ್ಕೆ ಮೊದಲಿಂದ ಪ್ಲಾನ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡೋಕ್ ಹೇಳಿದ್ದು ಸುನಿಲ್ ಬೋಸ್ ಅವರಿಗೆ, ಮಹದೇವಪ್ಪ ಅವರಿಗೆ. ಇನ್ಫ್ಯಾಕ್ಟ್ ಈ ಕಳೆದ ಚುನಾವಣೆಯಲ್ಲಿ ಇದ್ದಂತ ಒಂದು ಭಿನ್ನಮತ ಅಥವಾ ಶತ್ರುಗಳಾಗ್ಬಿಟ್ರು ಅಂತ ಏನು ಬಿಂಬಿತ ಆಗಿತ್ತು ಶ್ರೀನಿವಾಸ್ ಪ್ರಸಾದ್ ಮತ್ತೆ ಸಿಎಂ ಮಹದೇವಪ್ಪ ಅವರೆಲ್ಲ, ಒಂದು ಸೌಹಾರ್ದಯುತ ಭೇಟಿ ಮಾಡೋ ಮುಖಾಂತರವಾಗಿ ತಮಗೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಅದು ನಮ್ಮ ಜವಾಬ್ದಾರಿ. ನಾನು ಒಬ್ಬ ಶಾಸಕನಾಗಿ 4 ಬಾರಿ ಶಾಸಕನಾಗಿದ್ದೀನಿ. ಮತ್ತು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಾವು ಕೇಳೋದನ್ನ ಕೊಟ್ಟಿರೋದ್ರಿಂದ ಅವ್ರು ಹೇಳೋದು ಸಹಜವಾಗಿ ಇರ್ತದೆ, ಬಟ್ ನಾವು ಮಾಡಲೇಬೇಕಲ್ಲ. ಅದಕ್ಕೆ ನಾವು ಭಾಳ ಇದಾಗಿ ಕ್ಯಾನ್ವಸ್ನ ಮಾಡಿ ಎಲ್ಲ ಸೇರಿ ನಾನೇ ಅಭ್ಯರ್ಥಿಯನ್ನಕ್ಕೆ ನಮ್ಮ ಅಭ್ಯರ್ಥಿ ಇದ್ದು ನಾನು ಅಭ್ಯರ್ಥಿನೇ ಇಲ್ಲಿ. ಅಭ್ಯರ್ಥಿ ಪರವಾಗಿ ಕೇಳೋ ಮತ ಕೇಳ್ತೇವೆ, ನಾನು ಅಭ್ಯರ್ಥಿನೇ ಇಲ್ಲಿ. ಅಭ್ಯರ್ಥಿ ಒಂದು ಕಡೆ ಇರ್ತಾರೆ, ಕಾಂಗ್ರೆಸ್ ತನ್ನ ನಮಗೆ ಚಿಹ್ನೆ ಪ್ರತಿಷ್ಠೆ ಆಗಿರೋದ್ರಿಂದ ನೀವು ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಾ ಸರ್? ಇಲ್ಲಿ ನಮ್ಗೆಲ್ಲರಿಗೂ ಪ್ರತಿಷ್ಠೆನೇ. ನಾವು ಅಭ್ಯರ್ಥಿ ಗೆಲ್ಲಬೇಕು. ಇಲ್ಲಿ ಹೆಚ್ಚು ಕಡಿಮೆ ನಾವು 20 ಮೇಲೆ ಗೆಲ್ಲಬೇಕು ಕರ್ನಾಟಕದಲ್ಲಿ ಅನ್ನೋ ದೃಷ್ಟಿಯಿಂದ ನಾವು ಮತಯಾಚನೆ ಮಾಡ್ತೀವಿ. ನಮ್ಮ ರಾಹುಲ್ ಗಾಂಧಿಯವರು ಅಥವಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ನೀವೇ ಅಭ್ಯರ್ಥಿ. ಇದು ಪುಟ್ಟರಂಗ ಶೆಟ್ಟಿ ಅವರ ಸ್ಟೇಟ್ಮೆಂಟ್. ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅಂದ್ರೆ ಬೋಸ್ ಪರವಾಗಿ ಮತ ಶಿಕಾರಿಯನ್ನ ಶಾಸಕರು ನಡೆಸ್ತಾ ಇದ್ರೆ ಇದು ಸಿಎಂಗೆ ಯಾವ ತರ ಪ್ರತಿಷ್ಠೆ ಆಗಿದೆ ಅಂದ್ರೆ, ಈಗ ವರುಣ ಚಾಮರಾಜನಗರ ಕ್ಷೇತ್ರಕ್ಕೆ ಸೇರಿದೆ, ಅತಿ ಹೆಚ್ಚು ಲೀಡ್ ಬರಬೇಕು, ಎಟ್ ದ ಸೇಮ್ ಟೈಮ್ ಅಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಸುನಿಲ್ ಬೋಸ್ ಪರವಾಗಿ ಈಗ ಸಿಎಂ ಪಣತೊಟ್ಟು ನಿಂತಿದ್ದಾರೆ. ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಅಲ್ಲಿರುವಂಥ ಶಾಸಕರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅದಕ್ಕೋಸ್ಕರನೇ ಶಾಸಕರೀಗ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇರೋದು. ಈಗ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಾಮರಾಜನಗರದಲ್ಲಿ 7 ಕ್ಷೇತ್ರಗಳಲ್ಲಿ ಇರೋದು ಕಾಂಗ್ರೆಸ್ನ ಶಾಸಕರುಗಳೇ. ಅದಕ್ಕೋಸ್ಕರನೇ ಈ ರೀತಿ ಸೂಚನೆ ಕೊಟ್ಟಿರೋದು. ಅತಿ ಹೆಚ್ಚು ಲೀಡಿಂದ ಬರಬೇಕು, ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಒಂದ್ ಕಡೆ ವರುಣ ಚಾಮರಾಜನಗರಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಸೇರೋದ್ರಿಂದ ಅತಿ ಹೆಚ್ಚು ಲೀಡ್ನಿಂದ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಶಾಸಕರಿಗೆ ಸಿಎಂ ಯಾವ ತರ ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಅನ್ನ ಯಾವ ತರ ನಿಭಾಯಿಸ್ತಾ ಇದ್ದಾರೆ 7 ಜನ ಶಾಸಕರು? ಶರ್ಮಿಳಾ ಶೆಟ್ಟಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಅದರಲ್ಲಿ 7 ಶಾಸಕರು ಕಾಂಗ್ರೆಸ್ ಶಾಸಕರೇ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇದು ಸಿಎಂಗೆ ಪ್ರತಿಷ್ಠೆ ಪ್ರಶ್ನೆ. ಜೊತೆಗೆ ವರುಣಾ ಕ್ಷೇತ್ರ ಸಹ ಸಿಎಂಗೆ ಬರೋದ್ರಿಂದ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಸಚಿವರಿಗೂ ಸಹ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಎಲ್ಲ ಗೆಲ್ಸ್ಕೊಂಡು ಬರ್ಬೇಕು ಅಂತ. ಆದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ವರುಣಾ ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ಅವರ ಈ ಒಂದು ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯಾದರೆ ಸಿಎಂಗೆ ಭಾರಿ ಮುಖಭಂಗವಾಗುವ ಸಾಧ್ಯತೆ. ಹಾಗಾಗಿ ಎಲ್ಲ ಸಿಎಂ ಇವರನ್ನು ಕರೆಸಿ, ಯಾರು ಮುಖಂಡರುಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಶಾಸಕರನ್ನ ಕರೆಸಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನೀವು ಹೇಗೆ ಗೆದ್ದು ಲೀಡ್ ತಗೊಂಡ್ಬಂದಿದ್ರೆ ಅಷ್ಟೇ ಲೀಡನ್ನು ಕೊಡಿಸ್ಬೇಕು ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ಅವರಿಗೆ ಅವರ ಒಂದು ಕೆಲವು ಸ್ಥಾನಗಳಿಗೆ ಶುಚಿ ಬರುತ್ತೆ ಅಂತಾನೂ ಹೇಳಿದ್ದಾರೆ. ಯಾಕಂದ್ರೆ ಈ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು MSL ಅಧ್ಯಕ್ಷರಾಗಿದ್ದಾರೆ, ಮತ್ತೆ ಕಾಡಾ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನೀವಿಲ್ಲ ಅಂದ್ರೆ ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರುತ್ತೆ. ಹಾಗಾಗಿ ಇವೆಲ್ಲ ಮುಖಂಡರುಗಳು ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರು ಬೇರೆ ಬೇರೆ ಮುಖಂಡರುಗಳನ್ನು ಸೇರಿಸಿಕೊಂಡು ತಾವೇ ಸ್ವತಃ ಅಭ್ಯರ್ಥಿ ಅನ್ನೋ ರೀತಿ ಪ್ರಚಾರ ಮಾಡ್ತಾರೆ. ಈಗ ಸುನಿಲ್ ಬೋಸ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರ ಬಿಟ್ಟು ಹೊರಗಡೆ ಬಂದಿಲ್ಲ. ಬಹಿರಂಗ ಸಭೆಯಲ್ಲಿ ಕಾಣಿಸ್ಕೊಂಡಿದ್ ಬಿಟ್ರೆ, ಒಂದು ನಾಮಿನೇಷನ್ ಸಂದರ್ಭದಲ್ಲಿ ಕಾಣಿಸ್ಕೊಂಡು ಬಿಟ್ರೆ ಇವರು ಅಧಿಕೃತ ಅಭ್ಯರ್ಥಿ ಸುನಿಲ್ ಬೋಸ್ ಏನಿದ್ದಾರೆ ಅವರು ಹೊರಗಡೆ ಎಲ್ಲೂ ಸಹ ಪ್ರಚಾರ ಮಾಡ್ತಾರೆ. ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರ್ತೀವಿ. ತಿಪ್ಪರ ಮತ್ತು ವರುಣಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಹಾಗಾಗಿ ಈಗ ಹಿಂಗ್ರೆ ಏನ್ ಕಾಂಗ್ರೆಸ್ ಶಾಸಕರು, ಉಳಿದ ಕಾಂಗ್ರೆಸ್ ಶಾಸಕರು ಅವರು ತಮ್ಮದೇ ನಾವೇ ಅಭ್ಯರ್ಥಿ ಅನ್ನೋ ರೀತಿ ಮನೆ ಮನೆಗೆ ಪ್ರಚಾರ ಕೊಟ್ಟು, ಈ ಒಂದು ಸುಡು ಬಿಸಿಲಲ್ಲೂ ಸಹ ಮನೆ ಮನೆಗೆ ಭೇಟಿ ಕೊಟ್ಟು ಪ್ರಚಾರವನ್ನು ಮಾಡ್ತಾರೆ. ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣವನ್ನು ತೊಟ್ಟು ಸಿಎಂ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ಪೂರೈಸಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಶ್ರೀಮತಿ ಶೆಟ್ಟಿ. ಫೈನ್, ಥ್ಯಾಂಕ್ ಯು ನಂದೀಶ್ ತಮ್ಮ ಇನ್ಫಾರ್ಮೇಶನ್ಗೆ.